ಎಲ್ರಿಗೂ ನಮಸ್ತೆ. ಈ ವಿಡಿಯೋ ಮಾಡುವ ಉದ್ದೇಶ ಒಂದು, ಸ್ಟೂಡೆಂಟ್ಸ್ ಏನು, ಸ್ಟೂಡೆಂಟ್ಸ್ ಅಂದರೆ ಯಾರು, ವಿದ್ಯಾರ್ಥಿಗಳು ಅಂದರೆ ಯಾರು ಅದು ಗೊತ್ತಾಗಬೇಕು ಮೊದಲು. ಯಾಕೆ ಅಂತ ಅಂದರೆ ಡೆಲ್ಲೀಲಿ ದೊಡ್ಡ ಮಟ್ಟದ ಪ್ರತಿಭಟನೆ ನಡೀತು. ಸೋನಮ್ ವಾಂಚುಕ್ ಅವರು ಜಂತರ್ ಮಂತರ್ನಲ್ಲೆಲ್ಲ ಪ್ರತಿಭಟನೆ ಮಾಡಿದರು. ಅವರೆಲ್ಲ ಉಪವಾಸ ಸತ್ಯಾಗ್ರಹ ಮಾಡಿದರು. 21 ದಿನಗಳಾಯಿತು. ಆದರೂ ಕೂಡ BJP ಸರ್ಕಾರದಿಂದ ಯಾವುದೇ ಕೂಡ ರೆಸ್ಪಾನ್ಸ್ ಇಲ್ಲ. ನಿನ್ನೆ ನಡೆದಿದ್ದು ಅಕ್ಷರಶಃ ಮರೆಯಲಾಗದೇ ಇರುವಂಥ ಘಟನೆ. ಸ್ವತಂತ್ರ ಹೋರಾಟಗಾರರು ಇಷ್ಟು ದಿನ, ಇಷ್ಟು ವರ್ಷಗಳು ಅವರ ರಕ್ತವನ್ನು ಕೊಟ್ಟುಬಿಟ್ಟು ಸ್ವತಂತ್ರ ಕೊಟ್ಟಿದ್ದು ಇದೇ ಒಂದು ದಿನಕ್ಕೆ ನೋಡೋದಕ್ಕೋಸ್ಕರ. ಏನಾಗ್ತಾ ಇದೆ ನಮ್ಮ ಭಾರತದಲ್ಲಿ, ಏನಾಗ್ತಾ ಇದೆ ನಮ್ಮ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ, ಮತ್ತೆ ಏನಾಗ್ತಾ ಇದೆ ಈ ಅಧಿಕಾರ ಇರುವಂಥ ಜನರ ಮನಸ್ಸಿನಲ್ಲಿ. ಎಷ್ಟೊಂದು ಸಮಸ್ಯೆ ಬರ್ತಾ ಇದೆ, ಎಷ್ಟೊಂದು ಸಮಸ್ಯೆ. ಯಾವುದೇ ಒಂದು ವಿಚಾರ ತಗೊಂಡ್ರು ಕೂಡ ಅದರಲ್ಲಿ ಅಧಿಕಾರ ಇದೆ. ನಾನು ನೋಡ್ತಾ ಇರೋ ಒಂದೊಂದು ವಿಡಿಯೋಸ್ಗಳಲ್ಲೂ ಕಣ್ಣಲ್ಲಿ ನೀರು ಬರುತ್ತೆ. ಮನುಷ್ಯನಿಗೆ ಹೊಡೆಯೋದು ಸ್ಟೂಡೆಂಟ್ನ ಇಂದಿನ ವಿದ್ಯಾರ್ಥಿಯ ಮುಂದಿನ ಪ್ರಜೆ ಅಂತ ಹೇಳ್ತೀವಿ. ಅಂಥದ್ರಲ್ಲೇ ಈ ಒಂದು ದೊಡ್ಡ ಒಂದು ಹೋರಾಟಗಾರರು ಎಷ್ಟು ಕಷ್ಟಪಟ್ಟು ಸ್ವತಂತ್ರ ಕೊಟ್ಟರು ಕೂಡ ಈ ಒಂದು ಘಟನೆ ನಡೀತಾ ಇರುತ್ತೆ ಅಂತಂದರೆ ಆರಕ್ಷಕರು ರಕ್ಷಕರಾಗಿಲ್ಲ, ಭಕ್ಷಕರಾಗಿದ್ದಾರೆ. ಅದರಲ್ಲಿ ಕೆಲವೊಬ್ಬರು ಆರಕ್ಷಕರೇ ಅಲ್ಲ, ಕೆಲವೊಬ್ಬರು ಆರ್ಮಿಗಳೇ ಅಲ್ಲ, ಸಿವಿಲ್ ಡ್ರೆಸ್ಸಲ್ಲಿ ಬಂದ್ಬಿಟ್ಟು ಎಲ್ರಿಗೂ ಅವ್ರ ಮನ ಬಂದಂತೆ ಹೊಡಿತಾ ಇದ್ದಾರೆ. ಒಂದೊಂದು ವಿಡಿಯೋಗಳನ್ನ ನೋಡಿದ್ರು ಕೂಡ ಮನಸ್ಸಿನಲ್ಲಿ ಮೈಯಲ್ಲಿ ಬೆಂಕಿ ಏಳುತ್ತೆ. ರೋಮಗಳೆಲ್ಲ ಎದ್ದು ನಿಲ್ತವೆ. ಯಾಕೆ ಈ ಥರ ಮಾಡ್ತಾ ಇದ್ದಾರೆ? ಈಗ ನಾವು ಏನಾದರೂ ಒಂದು ಕಳ್ತನ ಅಥವಾ ಏನಾದರೂ ಒಂದು ಕೊಲೆ, ದರೋಡೆ, ಏನಾದರೂ ಜಗಳ, ಅದು ಇದು ಏನೇ ಆಗಿದ್ರು ಕೂಡ ಪೊಲೀಸ್ ಕಂಪ್ಲೇಂಟ್ ಅಂತ ಕೊಡ್ತೀವಿ. ಹಾಗಂತ ಹೇಳಿ ಎಲ್ಲ ಪೊಲೀಸರು ಈ ಥರ ಅಂತ ಅಲ್ಲ. ಬಟ್ ಪೊಲೀಸರ ಹೆಸರನ್ನೇ ಕೆಡಿಸ್ತಾ ಇರುವಂಥ ಡೆಲ್ಲಿ ಪೊಲೀಸ್ಗಳು ಈ ಮೃಗೀಯ ವರ್ತನೆಗೆ ಕಾರಣವೇನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅವರು ಸ್ಟೂಡೆಂಟ್ಗಳು ಪ್ರೊಟೆಸ್ಟ್ ಮಾಡ್ತಾ ಇರೋದು ಕಾರಣ ಏನು? ಒಬ್ಬರು ರಾಜೀನಾಮೆ ಕೊಡಬೇಕು. ಮಿನಿಸ್ಟರ್, ಎಜುಕೇಷನ್ ಮಿನಿಸ್ಟರ್ ಒಬ್ಬರು ರಾಜೀನಾಮೆ ಕೊಡಬೇಕು. ಯಾಕೆ ರಾಜೀನಾಮೆ ಕೇಳ್ತಾ ಇದ್ದಾರೆ? ಒಬ್ಬರು ಸೋನಮ್ ವಾಂಚುಕ್ ಅನ್ನೋರು ಅವರು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಅಂತ ಅಂದರೆ ಕಾರಣವೇನು? ತಮ್ಮ ಜೀವನನೇ ಅಡವಿಟ್ಟು ಅವರು ಮಾಡ್ತಾ ಇರೋ ಪ್ರತಿಭಟನೆ ಏನಕ್ಕೆ ಅನ್ನೋದು ತುಂಬ ದೊಡ್ಡ ಮಹತ್ವ ಪಡೆಯುತ್ತೆ. ಇದು ಒಂದು CJP ಅನ್ನೋ ಒಂದು ಪಕ್ಷ ಬೆಳೀತು. CJP ಅನ್ನೋ ಒಂದು ಟೀಮ್ ಆಯಿತು. ಟೀಮ್ ಏನಕ್ಕಾಗಿದ್ದು? ನೀಟ್ ಪೇಪರ್ ಲೀಕ್ ಆಗಿದ್ದಕ್ಕೋಸ್ಕರ. ನೀಟ್ ಏನಕ್ಕೆ ಮಾಡ್ತಾರೆ? MBBS ಮೆಡಿಕಲ್ ಸ್ಟೂಡೆಂಟ್, ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತಾರೆ. ಆ ವೈದ್ಯರಾಗೋಕ್ಕೆ ಅವರು ನೀಟ್ ಎಕ್ಸಾಮ್ನ ಬರೆಯೋದಕ್ಕೆ ಎಷ್ಟೊಂದು ಕಷ್ಟಪಟ್ಟಿರ್ತಾರೆ. ಆ ಕಷ್ಟಪಟ್ಟಿರೋ ಹಿಂದೆ ಇರೋ ಎಷ್ಟು ತ್ಯಾಗಗಳಿರ್ತವೆ ಅನ್ನೋದು ಗೊತ್ತಿದೆ ನಮಗೆ. ಎಷ್ಟು ತ್ಯಾಗಗಳಿದೆ ಅನ್ನೋದು ಗೊತ್ತಿದೆ. ಆ ನೀಟ್ ಪೇಪರ್ನೇ ಲೀಕ್ ಮಾಡ್ತಾರೆ. ಅದೇ ಜಾಗದಲ್ಲಿ ತನ್ನ ಮಗ ಇರ್ತಿದೆ, ತನ್ನ ಮಕ್ಕಳುಗಳಿದೆ, ಈ ಥರ ಮಾಡ್ತಾ ಇರ್ತಾರೆ. ಈಗ ನೀಟ್ ಪೇಪರ್ ಲೀಕ್ ಆಗಿದೆ. ಸೊ ನೀಟ್ ಪೇಪರ್ ಲೀಕ್ ಆದಮೇಲೆ ಅವರು ತಮ್ಮ ಅಧಿಕಾರವನ್ನು ಬಿಡಬೇಕು. ಯಾಕೆ ಬಿಡಬೇಕು ಅಂದರೆ ತಮ್ಮ ಸಿಸ್ಟಮ್ನೇ ಅವರು ನೆಟ್ಟಗಿಟ್ಕೊಂಡಿಲ್ಲ. ನೀಟ್ ಪೇಪರ್ ಲೀಕ್ ಆಗೋಕ್ಕೆ ಮೇನ್ ಕಾರಣ ಅವರು ರಾಜೀನಾಮೆ ಕೊಡಬೇಕು. ಎಜುಕೇಷನ್ ಮಿನಿಸ್ಟರ್ ಇಸ್ ದ ಮೇನ್ ಬಿಗ್ಗೆಸ್ಟ್ ಕ್ರಿಮಿನಲ್ ಅಂತ ಹೇಳ್ಬೋದು. ಯಾಕೆ ಹೇಳ್ತಿದ್ದೀವಿ? ನೀಟ್ ಪೇಪರ್ ಲೀಕ್ ಮಾಡಿದಾರಲ್ವಾ, ಅದ್ರ ಬಗ್ಗೆ ಈ ಥರ ಆಗಿದೆ. ಈ ಒಂದು ನೀಟ್ ಪೇಪರ್ ಲೀಕ್ ಆಗಿರೋದು ನನ್ನ ಒಂದು ಬೇಜವಾಬ್ದಾರಿತನದಿಂದ ಆಗಿದೆ, ತಪ್ಪಾಗಿದೆ ಅನ್ನೋದನ್ನು ಅವರು ಒಂದೇ ಒಂದು ಸಾರಿ ಬಂದು ಸುದ್ದಿಗೋಷ್ಠಿ ಮಾಡಿಲ್ಲ. ಮತ್ತು
ಸ್ಟೂಡೆಂಟ್ಗಳಿಗೆ ಒಂದು ಸಾರಿ ಕೇಳಬೇಕು. ಈ ಥರ ಆಗಿದೆ, ನನ್ನ ಮಕ್ಕಳು ಕೂಡ ಈ ಥರ ಆಗ್ತಾ ಇರ್ತದೆ, ಏನು ಮಾಡ್ಬೋದಾಗಿತ್ತು? ಈ ಒಂದು ಸಮಸ್ಯೆಗೆ ಪರಿಹಾರ ಅನ್ನೋದು ಕೊಡಬೇಕಾಗಿತ್ತು. ಬಟ್ ಯಾವುದೇ ರೀತಿಯ ಈಗಲೂವರೆಗೂ ಸರ್ಕಾರದಿಂದ ಒಂದೇ ಒಂದು ರೆಸ್ಪಾನ್ಸ್ ಕೂಡ ಬಂದಿಲ್ಲ. ಒಬ್ಬ ಮನುಷ್ಯ ಉಪವಾಸ ಮಾಡ್ತಾ ಇದ್ದಾರೆ ಅಂತ ಅಂದರೂ ಕೂಡ ಅವರಿಗೆ ಒಂದೇ ಒಂದು ದಿನ ಬಂದು BJP ಅವರು ಬಂದು ನೋಡಿ ಹೇಳಿಲ್ಲ. ಅವರಿಗೆ ಆರೋಗ್ಯದ ಸಮಸ್ಯೆ ತುಂಬ ಜಾಸ್ತಿ ಆದಾಗ ಬಂದು ಯಾರಿಗೂ ಗೊತ್ತಿಲ್ಲದ ಹಾಗೆ ವೈಟ್ ಪರದೆ ತಗೊಂಡ್ಬಿಟ್ಟು ಬಿಳಿ ಪರದೆಯಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಅವ್ರನ್ನ ಕರ್ಕೊಂಡು ಹೋಗಿ ಯಾವುದೋ ಒಂದು ಹಾಸ್ಪಿಟ್ಲಲ್ಲಿ ಹಾಕಿದ್ದಾರೆ. ಅವರ ಹೆಂಡತಿಯವರು ಹೇಳ್ತಾರೆ, ನಮ್ಮ ಯಜಮಾನರಿಗೆ ಇಲ್ಲಿ ಆರೋಗ್ಯ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ, ದಯವಿಟ್ಟು ಸರ್ಕಾರಿ ಆಸ್ಪತ್ರೆ ಬಿಟ್ಟು ಖಾಸಗಿ ಹಾಸ್ಪಿಟಲ್ನಲ್ಲಿ ಕರ್ಕೊಂಡೋಗಿ ನಾನು ಅವ್ರ ಖರ್ಚನ್ನ ನಾನು ನೋಡ್ಕೊಳ್ತೀನಿ, ನೀವು ದಯವಿಟ್ಟು ಕರ್ಕೊಂಡೋಗಿ ಅಂತ ಹೇಳ್ತಾರೆ. ಆದರೂ ಕೂಡ ಅವರು ತಲೆಗೆ ಹಾಕ್ಕೊಳ್ಳಲ್ಲ, ಕಿವಿಗೆ ಹಾಕ್ಕೊಳ್ಳಲ್ಲ. ಕೋರ್ಟು ಕೂಡ ಅದನ್ನು ಬೇಡ ಅಂತಲೇ ಹೇಳ್ತಾರೆ. ಖಾಸಗಿ ಹಾಸ್ಪಿಟ್ಲಲ್ಲಿ ಯಾಕೆ ಬೇಡ? ಯಾಕೆ ಅಲ್ಲಿ ನೋಡಲ್ವಾ? ಯಾಕೆ ಸರ್ಕಾರದವರು ನೀವು ಇದ್ದೀರಾ, ನೀವು ಅವ್ರು ಹೇಗೆ ಯಾವ ಥರ ಇದ್ದಾರೆ ಏನು ಅಂತ ಎಲ್ಲ ನೋಡಬೇಕಾ? ಅವರು ಇಷ್ಟು ದಿನ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಅಂತ ಅಂದು ಒಬ್ಬರು ಕೂಡ ನೋಡ್ತಾ ಇಲ್ಲ. ಗಾಂಧೀಜಿಯವರು ಹಿಂಸೆ ಬೇಡ ಅಹಿಂಸೆ ಬೇಕು ಅಂತ ಅಂದ್ಬಿಟ್ಟು ಅಹಿಂಸೆಯಿಂದ ಸ್ವತಂತ್ರ ತಗೊಂಡು ಬರೋಣ ಅಂತಂದು ಉಪವಾಸ ಸತ್ಯಾಗ್ರಹ ಮಾಡಿದ್ರು ಅಂದಿನ ಕಾಲದಲ್ಲಿ. ಉಪ್ಪಿನ ಸತ್ಯಾಗ್ರಹ ಮಾಡಿದ್ರು ಅಂದಿನ ಕಾಲದಲ್ಲಿ. ಈಗ ಇವ್ರು ಮಾಡ್ತಾ ಇದ್ದಾರೆ. ಕಾರಣವೇನು? ಎಜುಕೇಷನ್ ಸಿಸ್ಟಮ್ ಸರಿ ಇಲ್ಲ. ಈಗ ನಾವು ಓದ್ತಾ ಇರೋ ಒಂದು ಎಜುಕೇಷನ್ ಏನು ಓದ್ತಾ ಇದ್ದೀವಿ? ಜನಸಾಮಾನ್ಯರು ಅಂದರೆ ನಾವುಗಳು ಸಾರ್ವಜನಿಕರು. ಸರ್ಕಾರ ಏನಕ್ಕೂ ಇಲ್ಲ. ಅಧಿಕಾರ ಬಂದಾಗ ಮಾತ್ರ ಯಾರನ್ನು ನೋಡಲ್ಲ. ಬಂದು ಅಧಿಕಾರ ಇಲ್ಲದೆ ಇದ್ದಾಗ, ಎಲೆಕ್ಷನ್ ಬಂದಾಗ ದಯಾದಪ್ಪ ಅಂತ ಬಂದು ಕೇಳ್ತಾರೆ. ಬಂದು ಕೇಳಿದಾಗ ಆ ಒಂದು ಸಮಯದಲ್ಲಿ ನಾವು ಬುದ್ಧಿವಂತರಾಗಿ ಯಾರಿಗೆ ವೋಟ್ ಹಾಕಿದರೆ ಏನಾಗುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ತೀವಿ. ಈಗ ನಾನು ಹೇಳ್ತಾ ಇರೋದು BJP ಸರ್ಕಾರಕ್ಕೂ ಕಾಂಗ್ರೆಸ್ ಸರ್ಕಾರಕ್ಕೂ ಇನ್ನೊಬ್ರಿಗೂ ಮತ್ತೊಬ್ಬರಿಗೂ ಹೇಳ್ತಾ ಇಲ್ಲ. ಈ ಥರ ಮಾಡುವಂಥ ಒಂದೇ ಒಂದು ಕರುಣೆ ಅನ್ನೋದು ಇಲ್ಲ, ಒಂದೇ ಒಂದು ಮಾನವೀಯತೆ ಇಲ್ಲ. ಈ ಮಾನವೀಯತೆ ಇಲ್ಲದೆ ಇರೋರಿಗೆ ಈ ಥರ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಪೊಲೀಸವರು ನಿನ್ನೆ ಮಾಡಿರುವಂಥದ್ದು ಒಂದೊಂದಲ್ಲ. ಡೆಲ್ಲಿ ಪೊಲೀಸ್ನವರು ವಿಡಿಯೋಗಳನ್ನ ಹಾಕ್ತೀನಿ ನೋಡಿ. ಪ್ರತಿಯೊಂದು ವಿಡಿಯೋಗಳು ಯಾವ ಥರ ಇದೆ. ವುಮೆನ್ಸಿಗೂ ಸೇಫ್ ಇಲ್ಲ, ವುಮೆನ್ಸ್ ಕೂಡ ಸೆಕ್ಯೂರ್ ಇಲ್ಲ. ಅಲ್ಲಿ ಬಂದಿರೋ ಡಾಕ್ಟ್ರಿಗೂ ಕೂಡ ಹೊಡೆದಿದ್ದಾರೆ. ಅಲ್ಲಿ ಬಂದಿರೋ ಡಾಕ್ಟ್ರು ಕೂಡ ಅವರು ಮೆಡಿಸನ್ಸ್ನ ಕೊಡಬೇಕು ಅಂತ ಬಂದಿರೋ ಡಾಕ್ಟ್ರಿಸ್ಗೂ ಹೊಡೆದಿದ್ದಾರೆ ಅಂತ ಅಂದರೆ ಯಾವ ಮಟ್ಟದಲ್ಲಿ ಇವರು ಇರಬೇಕು? ಇವರು ಪೊಲೀಸರೇ ಅಥವಾ ಇನ್ನೊಬ್ಬರೇ? ಪೊಲೀಸರು ಓದಿ ಬಂದಿರ್ತಾರೆ, ಏನು ಎತ್ತ ಯಾರಿಗೆ ಏನು ಮರ್ಯಾದೆ ಕೊಡಬೇಕು ಅನ್ನೋದನ್ನು ಓದಿ ಬಂದಿರ್ತಾರೆ. ಬಟ್ ಇವರು ಈ ಥರ ಇಷ್ಟು ಮೃಗೀಯ ವರ್ತನೆ ನಡೆಯೋದು ತುಂಬಾ ದೊಡ್ಡ ಮಟ್ಟದ ಇದು ಬೆಳವಣಿಗೆ ಆಗುತ್ತೆ. ಇದು ಪ್ರತಿಭಟನೆ ಇನ್ನೂ ಜಾಸ್ತಿ ಆಗುತ್ತೆ. ನೇಪಾಳದಲ್ಲಿ ಒಂದು ಸರಿ ಆಗಿತ್ತು, ಜಂಜಿ ಅಂತ. ಇದು ಅದೇ ರೀತಿ ಆಗುವಂಥ ಲಕ್ಷಣಗಳು ಕಾಣ್ತಾ ಇದೆ. ಪ್ರತಿಯೊಬ್ಬರು ತಂದೆಗೆ ಬಿಟ್ಟಿಲ್ಲ, ತಾಯಿಗೆ ಬಿಟ್ಟಿಲ್ಲ, ಮಗಳಿಗೆ ಬಿಟ್ಟಿಲ್ಲ, ಮಗನಿಗೆ ಬಿಟ್ಟಿಲ್ಲ, ಯಾರಿಗೂ ಬಿಟ್ಟಿಲ್ಲ. ಪ್ರತಿಯೊಬ್ಬರಿಗೂ ಆ ಕೋಲುಗಳು ಎಂಥದ್ದಿದೆ ಅಂತ ಅಂದರೆ, ಕೋಲಿನಲ್ಲಿ ಮೊಳೆ ಹಾಕ್ಕೊಂಡು ಬಂದಿದ್ದಾರೆ. ಜಸ್ಟ್ ಒಂದು ಸೆಕೆಂಡ್ ಯೋಚನೆ ಮಾಡಿರಿ, ಯಾಕೆ ಹೊಡಿತಾ ಇದ್ದಾರೆ? ಒಂದು ಕೋಲಿಂದ ಹೊಡಿತಾ ಇರೋದು ಹೋಗಲಿ, ಕೋಲಲ್ಲಿ ಮೊಳೆ ಸಿಕ್ಸ್ಕೊಂಡು ಬಂದು ಹೊಡೆಯುವಂಥ ಇಷ್ಟು ಕ್ರೂರ ಮೃಗೀಯ ಆರಕ್ಷಕರ ಡೆಲ್ಲಿ ಪೊಲೀಸ್ನವರು ಇಷ್ಟು ಬೇಜಾರು. ಒಂದೊಂದು ವಿಡಿಯೋನು ನೋಡಿದ್ರೆ ರಕ್ತ ಕುದಿಯುತ್ತೆ. ಆ ಒಂದು ಜಾಗದಲ್ಲಿ ನಾವು ಇರ್ತಿದ್ರೆ ಏನು ಮಾಡ್ಬೋದಾಗಿತ್ತು, ಏನಾಗಬಹುದಾಗಿತ್ತು? ಇದು ನಮ್ಮ ಇಂಡಿಯಾನ, ಇದು ನಮ್ಮ ಭಾರತನ. ಡೆಮಾಕ್ರಸಿನ ಕೊಲ್ತಾ ಇದ್ದಾರೆ. ಜನರಿಗಾಗಿ ಜನರಿಗೋಸ್ಕರ ಅಂತ ಹೇಳ್ತಾ ಇರೋ ಲೈನ್ ಅದು ಕಳೆದೋಗಿದೆ. ನಿನ್ನೆ ಡೆಮಾಕ್ರಸಿನೇ ಸತ್ತೋಗಿದೆ, ಕಿಲ್ ಮಾಡಿಬಿಟ್ಟಿದ್ದಾರೆ. ನಿಮಗೆಲ್ಲ ಗೊತ್ತಿರಬೇಕು, ಇವತ್ತು 22 ಜುಲೈ ಫ್ಲ್ಯಾಗ್ ಡೇ ಅಂತ ನಾವು ಆಚರಣೆ ಮಾಡ್ತಾರೆ. ಫ್ಲ್ಯಾಗ್ ಡೇ ಏನು? ಕೇಸರಿ ಬಿಳಿ ಹಸಿರು. ಬಿಳಿ ಬಣ್ಣ ಶಾಂತಿಯ ಬಣ್ಣ. ಇಲ್ಲಿ ಶಾಂತಿನೇ ಇಲ್ಲವಲ್ಲ, ಎಲ್ಲ ಅಶಾಂತಿ ಇದೆ. ಡೆಲ್ಲಿ ಏನು? ಇಂಡಿಯಾದ ರಾಜಧಾನಿ.
ಕ್ಯಾಪಿಟಲ್ ಆಫ್ ಇಂಡಿಯಾ. ಆ ಕ್ಯಾಪಿಟಲ್ ಆಫ್ ಇಂಡಿಯಾದಲ್ಲೇ ಈ ಥರ ಆದರೆ ಇನ್ನು ಬೇರೆ ಒಂದು ಸ್ಟೇಟ್ಗಳಲ್ಲಿ ಏನೇನು ಆಗಬಹುದು. ಇನ್ನು ಇದೇ ಥರ ಆಗ್ತಾ ಹೋದರೆ ಪ್ರತಿಯೊಂದು ಸ್ಟೇಟ್ನಲ್ಲೂ ಕೂಡ ಎದ್ದೇಳ್ತಾರೆ, ಪ್ರತಿಯೊಬ್ಬರು ಎದ್ದೇಳ್ತಾರೆ. ಈ ಥರ ಆಗಬಾರ್ದು ಅಂತಂದರೆ ದಯವಿಟ್ಟು ನಾನೊಬ್ಬನೇ ಅಲ್ಲ, ಪ್ರತಿಯೊಬ್ಬರು ಹೇಳ್ತಾ ಇರೋದೊಂದೇ, ಎಜುಕೇಷನ್ ಮಿನಿಸ್ಟರ್ ರಾಜೀನಾಮೆ ಕೊಡಬೇಕು ಅಂತ. ದಯವಿಟ್ಟು ಪ್ರತಿಯೊಬ್ಬರಿಗೂ ಅಲ್ಲಿ ಯಾರ್ಯಾರಿಗೆ ಏನೇನು ಆಗಿದೆ ಅಲ್ಲ ಅವರಿಗೆಲ್ಲರಿಗೂ ಪ್ರತಿಯೊಬ್ಬರಿಗೂ ನ್ಯಾಯ ಸಿಗಬೇಕು ಅಂತ ಅಂದರೆ ಒಂದು ಎಜುಕೇಷನ್ ಸಿಸ್ಟಮ್ನ ಸರಿಯಾದ ದಾರಿಯಲ್ಲಿ ತಗೊಂಡು ಹೋಗಬೇಕು. ಆ್ಯಂಡ್ ಈ ನೀಟ್ ಪೇಪರ್ ಟೈಪಲ್ಲಿ ಯಾವುದೂ ಆಗಬಾರ್ದು. ನೀಟ್ ಅನ್ನೋ ಒಂದು ಆಪ್ಷನ್ನೇ ಬ್ಯಾನ್ ಆಗಬೇಕು. ತಮಿಳ್ನಾಡಲ್ಲಿ ಬ್ಯಾನ್ ಮಾಡಿದ್ದಾರೆ. ಅದು ಇತ್ತೀಚೆಗೆ ಇವತ್ತು ಬಂದಿರುವಂಥ ಸುದ್ದಿ. ನಾನು ಅದು ನೋಡಿದ್ದೀನಿ, ಬಟ್ ಅದು ನಿಜಾನ ಸುಳ್ಳು ಅಂತ ಗೊತ್ತಿಲ್ಲ. ಬಟ್ ಆದರೆ ಒಳ್ಳೆಯದು. ಯಾಕೆ ಅಂತ ಅಂದರೆ ನೀಟ್ ಅನ್ನೋದೇ ಮೆಡಿಕಲ್ ಸ್ಟೂಡೆಂಟ್ ಅವರಿಗೆ ದೊಡ್ಡ ಅಸ್ತ್ರ, ದೊಡ್ಡ ಒಂದು ಸ್ಟೆಪ್. ಅದು ಆ ಒಂದು ಸ್ಟೆಪ್ನ ಈ ಮಟ್ಟಿಗೆ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರಲ್ವಾ. ಸೊ ಹೀಗಾಗಿ ಹೇಳ್ತಾ ಇರೋದು ನೀಟ್ ಅನ್ನೋ ಆಪ್ಷನ್ನೇ ಬೇಡ, ಬೇರೆ ಅದು ಏನಾಗುತ್ತೆ ನೋಡೋಣ. ಹಾಗಾಗಿ ಹೇಳ್ತಾ ಇರೋದು ದಯವಿಟ್ಟು ನ್ಯಾಯ ಸಿಗಬೇಕು, ಪ್ರತಿಯೊಬ್ಬರು ಎದ್ದು ನಿಲ್ಲಬೇಕು. ಈ ಥರ ಆದರೆ ಒಬ್ಬರು ಇಬ್ಬರು ಅಂತ ಅಂದರೆ ಅವರಿಗೆ ಹೊಡೆದು ಸುಮ್ಮನೆ ಮಾಡಿಬಿಡ್ತಾರೆ. ಆದರೆ ಪ್ರತಿಯೊಬ್ಬರು ಎದ್ದು ನಿಂತರೆ, ನೇಪಾಳದಲ್ಲಿ ಜೆನ್ಜಿ ಯಾವ ಥರ ಎದ್ದು ನಿಂತರೋ ಆ ಥರ ಎದ್ದು ನಿಲ್ಲಬೇಕು. ಪ್ರತಿಯೊಬ್ಬರು ಮೊಬೈಲ್ ತಗೊಳ್ಳಿ, ವಿಡಿಯೋ ಮಾಡಿ, ಈ ಥರ ಆಗ್ತಾಯಿದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಾಗಲಿ, ಕ್ರಾಂತಿ ಆಗಲಿ. ಇದು ಒಂದು ಕ್ರಾಂತಿ ಆಗಬೇಕು. ಈ ಥರ ಮಾಡಿ ಪ್ರತಿಯೊಬ್ಬರಿಗೂ ಜಯ ಸಿಗುತ್ತೆ. ದಯವಿಟ್ಟು ಈ ಥರ ಮಾಡಿ. ನಾನು ಮಾಡ್ತೀನಿ, ನೀವು ಮಾಡಿ. ಧನ್ಯವಾದಗಳು. माथे पे माँ की सजा के